ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ರಾಜೀವ್ ಗೌಡ ಭರ್ಜರಿಯಾಗಿ ಪ್ರಚಾರವನ್ನ ಮಾಡುತ್ತಿದ್ದಾರೆ. ಮಲ್ಲೇಶ್ವರಂನಲ್ಲಿ ರೋಡ್ ಶೋ ಮೂಲಕ ರಾಜೀವ್ ಗೌಡ ಮತಬೇಟೆಗಿಳಿದಿದ್ದಾರೆ. ಮಲ್ಲೇಶ್ವರಂನ ಗುಟ್ಟಳ್ಳಿಯ ವಾರ್ಡ್ನಲ್ಲಿ ರೋಡ್ ಶೋ ನಡೆಸಿ ಭರ್ಜರಿಯಾಗಿ ಮತಯಾಚನೆ ಮಾಡಿದ್ದಾರೆ ರಾಜೀವ್ ಗೌಡ. ಪ್ರೊಫೆಸರ್ ರಾಜೀವ್ ಗೌಡ ಪರವಾಗಿ ಈಗಾಗಲೇ ಒಂದಷ್ಟು ಅಲೆ ಎದ್ದಿದೆ. ಮಲ್ಲೇಶ್ವರಂನಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ. ಕಾಡು ಮಲ್ಲೇಶ್ವರದ ವಾರ್ಡ್ನಲ್ಲಿ ಪಾದಯಾತ್ರೆಯನ್ನ ನಡೆಸಿ ಮತಯಾಚನೆ ಮಾಡಿದ್ದಾರೆ. ಪಾದಯಾತ್ರೆಯ ಮೂಲಕನೇ ಜನರನ್ನ ಮತದಾನವನ್ನ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಡಿ ಅನ್ನುವಂತ ನಿಟ್ಟಲ್ಲಿ ಮತಯಾಚನೆ ಮಾಡಿದ್ದಾರೆ. ಮಲ್ಲೇಶ್ವರಂನ ಗುಟ್ಟಳ್ಳಿಯ ವಾರ್ಡ್ನಲ್ಲಿ ಮತಬೇಟೆಗಿಳಿದಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ರಾಜೀವ್ ಗೌಡ ಭರ್ಜರಿಯಾಗಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಬೇರೆ ಬೇರೆ ಅಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ಓಡಾಡಿ ಮಿಂಚಿನ ಸಂಚಾರವನ್ನ ನಡೆಸಿ ಕಾರ್ಯಕರ್ತರು ಹಾಗೂ ಮುಖಂಡರ ಬೆಂಬಲವನ್ನ ಪಡ್ಕೊಂಡು ಈಗಾಗಲೇ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಬಾರಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ ಅವರು ಓಡಾಡ್ತಾ ಇದ್ದಾರೆ. ಮಲ್ಲೇಶ್ವರಂನಲ್ಲಿ ಕೂಡ ಕಾಡು ಮಲ್ಲೇಶ್ವರ ವಾರ್ಡ್ನಲ್ಲಿ ಪಾದಯಾತ್ರೆಯನ್ನ ನಡೆಸುವ ಮೂಲಕ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ. ಏನ್ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ರು ಪ್ರೊಫೆಸರ್ ರಾಜೀವ್ ಗೌಡ ಕೇಳೋಣ. ಕಾಂಗ್ರೆಸ್ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಇವತ್ತು ಮಲ್ಲೇಶ್ವರಂನ ವಿವಿಧ ವಾರ್ಡ್ಗಳಲ್ಲಿ ಪಾದಯಾತ್ರೆ ಹಾಗೂ ರೋಡ್ ಶೋ ಮೂಲಕ ಮತಯಾಚನೆ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೆಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ಹಾಗೂ ಜನರ ರೆಸ್ಪಾನ್ಸ್ ಹೇಗಿದೆ ಅನ್ನೋದು ಕೇಳೋಣ. ಸರ್ ನಮಸ್ತೆ. ಇವತ್ತು ಜನರ ರೆಸ್ಪಾನ್ಸ್ ನೋಡಿ, ಇಲ್ಲಿ ತಗೊಳ್ಳಿ ಅವ್ರದ್ದು ಎಷ್ಟು ಖುಷಿಯಾಗಿ ಹೇಗಿದೆ ಸರ್ ರೆಸ್ಪಾನ್ಸ್? ಗುಡ್ ಲಕ್ ಸರ್. ಇದೀಗ ಸ್ವತಃ ಪ್ರೊಫೆಸರ್ ರಾಜೀವ್ ಗೌಡ ಅವ್ರನ್ನ ಕೇಳೋಣ. ಸರ್ ಹೇಗಿದೆ ಮಲ್ಲೇಶ್ವರದಲ್ಲಿ ನಾವು 2 ವಾರ್ಡ್ನಲ್ಲಿ ಇವತ್ತು ಪಾದಯಾತ್ರೆ ಮತ್ತು ರೋಡ್ ಶೋ ಮಾಡ್ತಾ ಇದ್ದೀವಿ. ಒಂದು ಪ್ಯಾಲೇಸ್ ಗುಟ್ಟಳ್ಳಿ, ಇನ್ನೊಂದು ಕಾಡುಮಲ್ಲೇಶ್ವರ ವಾರ್ಡು. ಎಲ್ಲ ಕಡೆ ಮನೆಗೆ ಹೋಗ್ತಾ ಇದ್ದೀವಿ. ಜನ ಭಾಳ ಖುಷಿಯಿಂದ ಆಚೆ ಬಂದು ನಮಗೆ ಒಳ್ಳೆ ಪಾಸಿಟಿವ್ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನಮಗೆ ಇನ್ನೂ ಉತ್ಸಾಹ ತುಂಬಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಬಯಸ್ತೇನೆ. ಸರ್ ಇವತ್ತು ಎಲ್ಲೆಲ್ಲಿ ಅದ್ರ ಜೊತೆಗೆ ಇವತ್ತು ಬಿಜೆಪಿ ಭದ್ರಕೋಟೆಯಲ್ಲಿ ರಾಜೀವ್ ಗೌಡರ ಸ್ಟ್ರಾಟಜಿ ಇದು ನಾನು ಹುಟ್ಟು ಬೆಳೆದಿದ್ದ ಜಾಗ ಮಲ್ಲೇಶ್ವರ. ಸೊ ನನ್ನ ಮನೆ ಮಗನ್ನ ಅವರು ಅಂತ ಆಶೀರ್ವದಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಇದು ಇವತ್ತು ಬೆಳಿಗ್ಗೆ ಮಲ್ಲೇಶ್ವರ, ಮಧ್ಯಾಹ್ನ ಬ್ಯಾಟರಾಯನಪುರದಲ್ಲಿ ಒಂದು ರಥದ ಇದಿದೆ ಫೆಸ್ಟಿವಲು, ಅಲ್ಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನದ ಮೇಲೆ KR ಪುರದಲ್ಲಿ ತಿರ್ಗಾ ಇದೇ ಥರ ರೋಡ್ ಶೋ ಇದೆ. ಈ ಸೈಡಿಂದ ಶುರು ಮಾಡಿ ಬಿ.ನಾರಾಯಣಪುರ ಆ ಕಡೆಯಿಂದ. ಸೊ ಇಟ್ಸ್ ಅ ಪ್ಯಾಕ್ ಡೇ ಅಂತ ಹೇಳ್ಬೋದು. 24 hours ಕಮ್ಮಿ ಸ್ವಾಮಿ ನಮ್ಮ ಪ್ರಚಾರ ಮಾಡೋ ಅಷ್ಟು ದೊಡ್ಡ ಕ್ಷೇತ್ರ ಇದು. ಇದಿಷ್ಟು ಆ ಪ್ರೊಫೆಸರ್ ರಾಜೀವ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಎಲ್.ಎನ್. ಸ್ವಾಮಿ, T5 ಬೆಂಗಳೂರು.